ಕರ್ನಾಟಕ ವಿಡಿಯೋ ಮತ್ತು ಫೋಟೋ ಅಸೋಸಿಯೇಷನ್ ಮತ್ತು ಕರ್ನಾಟಕ ರಾಜ್ಯ ಪತ್ರಿಕಾ ಛಾಯಾಗ್ರಾಹಕರ ಸಹಕಾರದೊಂದಿಗೆ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ 3 ದಿನಗಳ ಕಾಲ ಅಂತಾರಾಷ್ಟ್ರೀಯ ಮಟ್ಟದ ಫೋಟೋ ಮತ್ತು ವಿಡಿಯೋ ಪ್ರದರ್ಶನ ಮತ್ತು ಮಾರಾಟವನ್ನು ಆಯೋಜಿಸಲಾಗಿದೆ. ಮುಖ್ಯ ಅತಿಥಿಗಳಾಗಿ ಎಂಎಸ್ಎಂಇ ಡೆವಲಪ್ಮೆಂಟ್ ಅಧಿಕಾರಿ ದೇವರಾಜ್ ಕೆ, ಬಿ ಬೆಂಜಮಿನ್ ಭಾಸ್ಕರ್, ಸೆಲ್ವಮುತ್ತು, ಶ್ರೀನಾಥ್, ಎಸ್ಕೆ ಹುಸೇನ್, ಜಾನ್ ಅಮರ್, ರಾಜ್, ರಿನಿ ರಾವಲ್, ದಿವ್ಯಾ ರವಿ, ಅಧ್ಯಕ್ಷರಾದ ಎಚ್.ಪಿ. ಕೃಷ್ಣಪ್ಪರವರು, ಕಾರ್ಯದರ್ಶಿ ಎ. ಜಗದೀಶ್ ಅವರು ಉದ್ಘಾಟನೆ ಮಾಡಿದ್ರು. ಇಂದ ಫೋಟೋ ಮತ್ತು ವಿಡಿಯೋ ಪ್ರದರ್ಶನ ಮೇಳಕ್ಕೆ ನಾವು ಸಹಕಾರವನ್ನು ಕೊಡ್ತಿದ್ದೇವೆ. ಫೋಟೋ ಮತ್ತು ವಿಡಿಯೋ ದೊಡ್ಡ ಉದ್ಯಮವಾಗಿದೆ. ಪ್ರತಿಯೊಬ್ಬ ಫೋಟೋ ಮತ್ತು ವಿಡಿಯೋಗ್ರಾಫರ್ಸ್ಗಳಿಗೆ ಎಂಎಸ್ಎಂಇ ಇಲಾಖೆಗೆ ಭೇಟಿ ನೀಡಿ ವಿವಿಧ ಯೋಜನೆಗಳ ಸಹಾಯ ಪಡೆದುಕೊಳ್ಳಿ. ವಿವಿಧ ಜಿಲ್ಲೆಗಳಲ್ಲಿ ಈ ರೀತಿಯ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ನಮ್ಮ ಇಲಾಖೆ ಸಹಕಾರವನ್ನು ನೀಡುತ್ತದೆ ಅಂತ ತಿಳಿಸಿದ್ದಾರೆ. ಇನ್ನು ಅಧ್ಯಕ್ಷರಾದ ಎಚ್.ಪಿ. ಕೃಷ್ಣಪ್ಪರವರು ಮಾತನಾಡಿ, ಕರ್ನಾಟಕ ಫೋಟೋ ಮತ್ತು ವಿಡಿಯೋಗ್ರಾಫರ್ಸ್ಗಳು ಅನೇಕ ಸಮಸ್ಯೆಗಳಿಂದ ಎದುರಿಸುತ್ತಿದ್ದಾರೆ. ಅವರ ಸಮಸ್ಯೆ ನಿವಾರಣೆಗೆ ರಾಜ್ಯ ಸರ್ಕಾರ ನಿಗಮ ಮಂಡಳಿಯನ್ನ ರಚಿಸಬೇಕು. ಫೋಟೋ ಮತ್ತು ವಿಡಿಯೋಗಳು ಸಾಕ್ಷಿಯಾಗಿ ಜೀವಂತ ಪರ್ಯಂತ ನಮ್ಮ ಜೊತೆಯಲ್ಲಿ ಒಂದು ಫೋಟೋ 100 ಮಾತುಗಳು ಹೇಳುತ್ತವೆ. ಪ್ರಧಾನಿಯಿಂದ ಹಿಡಿದು ಮುಖ್ಯಮಂತ್ರಿ ಹಾಗೂ ಎಲ್ಲಾ ಜನರಿಗೂ ಫೋಟೋ ವಿಡಿಯೋಗಳು ತುಂಬಾ ಅವಶ್ಯಕತೆ ಇದೆ. ಸಭೆ ಸಮಾರಂಭ, ಪ್ರಚಾರ, ಮದುವೆ, ಮುಂಜಿ ಎಲ್ಲಾ ಸಮಾರಂಭಗಳಿಗೆ ನಮ್ಮ ಅವಶ್ಯಕತೆ ತುಂಬಾ ಇರುತ್ತದೆ. ತಂತ್ರಜ್ಞಾನ ಬೆಳೆಯುತ್ತಾ ಇದೆ. ಅದನ್ನ ಪರಿಚಯಿಸಲು ಪ್ರದರ್ಶನ ಮಾರಾಟ ಮೇಳ 3 ದಿನಗಳನ್ನ ಆಯೋಜಿಸಲಾಗಿದೆ. 80 ಜನರಿಗೆ ಕರ್ನಾಟಕ ರತ್ನ ಮಾದರಿಯಲ್ಲಿ ಛಾಯಾರತ್ನ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ನಮಸ್ಕಾರ, ನಾನು ಮಾಲ್ತೇಶ್ ಅರಸು, ಕರ್ನಾಟಕ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಮಾಧ್ಯಮ ಸಲಹೆಗಾರನಾಗಿದ್ದೇನೆ. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ಗಳಿಗೆ ಈ ರೀತಿಯ ಒಂದು ಅದ್ಭುತವಾದಂತಹ ಫೋಟೋ ಟುಡೇ ಅನ್ನುವ ಕಾರ್ಯಕ್ರಮ ಆ ಕಣ್ಮ ಸೆಳೆಯುವಂಥದ್ದು. ಇಡೀ ಅಂತಾರಾಷ್ಟ್ರೀಯ ಮಟ್ಟದ, ಅಂದ್ರೆ ಒಬ್ಬ ಫೋಟೋಗ್ರಾಫರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳೋದು ತುಂಬಾ ಕಷ್ಟ. ಆದ್ರೆ ಈ ಮೂಲಕ ಒಂದು ತಂಡ ಕೆಲಸ ಮಾಡ್ತಿದ್ದಾರೆ. ಈ ತಂಡ ಅತ್ಯಂತ ವಿಶೇಷವಾಗಿರುವಂತದ್ದು. ಹಾಗಾಗಿ ಇದು ಫೋಟೋಗ್ರಾಫರ್ ಈ ಸಮಯದ ಉದ್ದೇಶ ಏನಂತಂದ್ರೆ, ಇದು ದೊಡ್ಡ ಹಬ್ಬ ಇದ್ದಂಗೆ. ಅಂದ್ರೆ ಪ್ರತಿಯೊಬ್ಬ ಫೋಟೋಗ್ರಾಫರ್ಗಳಿಗೆ ಅವರ ಇಡೀ ಒಂದು ಬದುಕಿನ ವ್ಯವಸ್ಥೆಗೆ ಏನೇನು ಬೇಕಾಗುತ್ತೆ ಎಲ್ಲ ವಸ್ತುಗಳನ್ನ ಒಂದು ಕಡೆ ಸೇರಿಸುವಂತದ್ದು, ವರ್ಕ್ ಪ್ರದರ್ಶನ ಮಾಡುವಂತದ್ದು ಮತ್ತು ವಿವಿಧ ಕಂಪನಿಗಳು ವಿಡಿಯೋ ಮತ್ತು ಫೋಟೋಗಳಿಗೆ ಸಂಬಂಧಪಟ್ಟಂತ ವಿವಿಧ ಕಂಪನಿಗಳು, ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳು ಒಂದ್ ಕಡೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ಸೇರಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಸರಿಸುಮಾರು 80ಕ್ಕೂ ಹೆಚ್ಚು ಜನ ಇರುವಂತಹ ಪ್ರತಿಭಾನ್ವಿತ ಫೋಟೋಗ್ರಾಫರ್ಗಳನ್ನ ಗುರುತಿಸಿ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿಯನ್ನ ಕೊಡ್ತಿರುವಂತದ್ದು. ಒಂದು ಸಹಜವಾಗಿ ಇಡೀ ದೇಶದಲ್ಲಿ ಭಾರತ ರತ್ನ ಯಶಸ್ವಿಯಾಗಿರುವಂತದ್ದು, ಕರ್ನಾಟಕ ರತ್ನ ವಿಶೇಷವಾದಂತಹ ಯಶಸ್ವಿ ಇರುವಂತದ್ದು. ಬಟ್ ಇದು ಛಾಯಾರತ್ನ ಅನ್ನುವ ಪ್ರಶಸ್ತಿ ಅವರ ಸಾಧನೆಗೆ ಮುನ್ನುಡಿಯಾಗ್ಲಿ, ಅವರ ಹೆಜ್ಜೆಗಳು ಬದುಕಿನ ಹೆಜ್ಜೆಗಳು ಯಶಸ್ವಿ ಆಗ್ಲಿ ಅಂತ ನಾವು ಕೂಡ ವಿಶೇಷವಾಗಿ ಅವರಿಗೆ ಗೌರವ ಮಾಡ್ತಿರುವಂತದ್ದು. ಅದರಲ್ಲೂ ಕೂಡ ಫೋಟೋಗ್ರಾಫರ್ ಸರ್ಕಾರ ಕೊಡಬೇಕಾದಂತ ಅವಕಾಶಗಳನ್ನ ಕೊಡ್ತಾ ಇಲ್ಲ. ಹಾಗಾಗಿ ವಿವಿಧ ನಿಗಮ ಮಂಡಳಿ ಜೊತೆಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ಛಾಯಾಗ್ರಾಹಕರ ಮಂಡಳಿಯನ್ನ ರಚನೆ ಮಾಡಿದ್ದೆ ಆದಲ್ಲಿ ಅನುಕೂಲ ಆಗುತ್ತೆ. ಅವ್ರಿಗೆ ಆರೋಗ್ಯ ವಿಮೆ ಇರಬಹುದು, ಅನುಕೂಲ ಇರಬಹುದು, ಮಕ್ಕಳಿಗೆ ಪ್ರತಿಭಟಿಸಿದ ಅಷ್ಟೇ ಅಲ್ಲ, ಪ್ರತಿಯೊಂದು ಹಂತಕ್ಕೂ ಕೂಡ ಒಂದು ನಿಗಮ ಮಂಡಳಿಗಳ ಪೋಷಕರ ನಿಂತ ಒಂದು ಕೆಲಸ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ. ಕಳೆದ ಬಾರಿ ನಾವು ಯಡಿಯೂರಪ್ಪನವ್ರ ಮನೆ ಮಾಡ್ಕೊಂಡಿದ್ವಿ, ಬಸವರಾಜ ಬೊಮ್ಮಾಯಿ ಮನೆ ಮಾಡ್ಕೊಂಡಿದ್ವಿ, ಸದಾನಂದ ಮನೆ ಮಾಡಿದ್ವಿ, ಸಿದ್ದರಾಮಯ್ಯವರಿಗೆ 3 ಬಾರಿ ಅರ್ಜಿಯನ್ನು ಕೊಟ್ಟಿದ್ದೇವೆ. ನಾವು ಮನವಿ ಮಾಡ್ಕೊಂಡಿದ್ದೇವೆ ಏನಪ್ಪಾ ಅಂತಂದ್ರೆ, ಕರ್ನಾಟಕ ಛಾಯಾಗ್ರಾಹಕರ ಮಂಡಳಿಯನ್ನು ರಚನೆ ಮಾಡಿ ಒಂದು 500 ಕೋಟಿ ರೂಪಾಯಿಗಳನ್ನ ಒಂದೆಡೆ ಅವರಿಗೆ ಇಟ್ಟರೆ ತುಂಬಾ ಅನುಕೂಲ. ಇದು ಕೇವಲ ಫೋಟೋಗ್ರಾಫರ್ಗಳಂದ್ರೆ ಒಂದ್ ಕಡೆ ಅಲ್ಲ, ಮಾಧ್ಯಮಗಳ ಕೆಲಸ ಮಾಡುವಂತರು ಸ್ವಾಮಿ ತಮಗೆ ನಾವು ನಿತ್ಯವೂ ಕೂಡ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡುವಂತ ಫೋಟೋಗಳಿಗೆ ವಿಡಿಯೋಗಳು ಕೂಡ ನಿಂತು ಕೆಲಸ ಮಾಡ್ತೇವೆ. ಒಂದು ಛಾಯಾಗ್ರಾಹಕರ ಅನುಕೂಲವಾಗುವಂತ ಎಲ್ಲ ರೀತಿಯ ಮಂಡಳಿಗಳ ರಚನೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ.